ಏನು ಮೋದಿ ತಪ್ಪೇ ಮಾಡಿಲ್ವಾ? ತೋರಿಸ್ಲಾ ತಪ್ಪು ಮಾಡಿರೋದು ಒಂದೊಂದಿನ ಆಗಿ ಮೋದಿ ಮಾಡಿರೋದನ್ನ. ಇವತ್ತಿಗೂ ಕೇಳ್ತೀನಿ, ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ. ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ. ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ. ಸ್ನೇಹಿತರೆ, ನಮ್ಮೆಲ್ಲರ ಹಿರಿಯ ಪತ್ರಕರ್ತರಾದಂತಹ ಪಬ್ಲಿಕ್ ಟಿವಿಯ ರಂಗಣ್ಣನವರು ಡಿಮಾನಿಟೈಸೇಷನ್ ಸಮಯದಲ್ಲಿ ಸುದ್ದಿಯಾಗಿದ್ರು, ಇವತ್ತು ಸುದ್ದಿ ಆಗ್ತಾ ಇದ್ದಾರೆ. ಅವತ್ತು ಸುದ್ದಿ ಆಗಿದ್ದು ಡಿಮಾನಿಟೈಸೇಷನ್ 1000 ರೂಪಾಯಿ 500 ರೂಪಾಯಿ ನೋಟು ಬ್ಯಾನ್ ಆದಾಗ 2000 ರೂಪಾಯಿ ನೋಟು ಕೆಂಪು ನೋಟನ್ನು ಬಿಟ್ಟಾಗ ಆ 2000 ರೂಪಾಯಿ ನೋಟ್ನಲ್ಲಿ ಚಿಪ್ ಅನ್ನು ಅಳವಡಿಸಿದ್ದಾರೆ. ಕಣ್ಣಿಗೆ ಕಾಣದಂತಹ ಚಿಪ್ ಅನ್ನು ಅಳವಡಿಸಿದ್ದಾರೆ. ಏನು ಕಪ್ಪು ಹಣವನ್ನು ಭೂಮಿಯ ಒಳಗಡೆ 160 ಅಡಿ ಒಳಗಡೆ ಇಟ್ಟರೂ ಸಹ ಸ್ಯಾಟಲೈಟ್ ಅದನ್ನು ಕಂಡುಹಿಡಿಯುತ್ತೆ ಅನ್ನೋ ರೀತಿಯಲ್ಲಿ ಆರ್ಥಿಕ ವಿಶ್ಲೇಷಕರನ್ನು ಕೂರಿಸ್ಕೊಂಡು ಮಾತನಾಡಿರುವಂತಹ ವಿಡಿಯೋ ಇವತ್ತಿಗೂ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿಗೂ ವೈರಲ್ ಆಗ್ತಾ ಇದೆ. ರಾಧಾ ಹಿರೇಗೌಡರು ಪಕ್ಕದಲ್ಲಿ ಇದ್ಕೊಂಡು ಆ ನೋಟ್ನ ಮೇಲೆ ಸ್ಯಾಟಲೈಟ್ ಚಿತ್ರ ಹಾಕಿದ್ರು ಅನ್ನೋ ವಿಚಾರವನ್ನು ಕಾಮಿಡಿ ಮಾಡ್ತಾ ಪಬ್ಲಿಕ್ ಟಿವಿಯ ರಂಗಣ್ಣ ಇವತ್ತಿಗೂ ಸಹ ಆ ವಿಚಾರದಲ್ಲಿ ಜನಜನಿತರಾಗಿದ್ದಾರೆ. ಈಗ ನರೇಂದ್ರ ಮೋದಿಯವರನ್ನು ಪ್ರಶ್ನೆ ಮಾಡುವಂತಹ ಒಂದು ವಿಡಿಯೋ ತುಣುಕು ಬಿಗ್ ಬುಲೆಟಿನ್ನಲ್ಲಿ ಮಾತನಾಡಿರುವಂತಹ ಒಂದು ವಿಡಿಯೋ ನೋಡಿದಾಗ ನಿಜಕ್ಕೂ ಈ ದೇಶದ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರು ಯಾವ ರೀತಿ ಪ್ರಶ್ನೆ ಮಾಡಬೇಕಾಗಿತ್ತು ಅನ್ನೋದನ್ನ ಪಬ್ಲಿಕ್ ಟಿವಿಯ ರಂಗಣ್ಣನವರು ಇದನ್ನು ತೋರಿಸಿದ್ದಾರೆ. ಡಿಮಾನಿಟೈಸೇಷನ್ ನರೇಂದ್ರ ಮೋದಿಯವರು ಪಾಸ್ ಆದ್ರ ಫೇಲ್ ಆದ್ರ, ಇದು ಸಕ್ಸಸ್ ಆಯ್ತಾ ಅಂತ ಕೇಳಿದ್ರಲ್ಲ, ಈ ಮಾತನ್ನು ಅವತ್ತೇ ಕೇಳಬೇಕಾಗಿತ್ತು. 50 ದಿವಸ ನನಗೆ ಅವಕಾಶ ಕೊಡಿ, ಇಲ್ಲ ಅಂತಂದರೆ ನಾನು ಏನೋ ನಿಮ್ಮೆಲ್ಲರ ಮುಂದೆ ತಪ್ಪಿತಸ್ಥನಾಗಿ ನಿಂತ್ಕೊಳ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದಾಗ 50 ದಿವಸ ಆಯಿತು, 100 ದಿವಸ ಆಯಿತು, ವರ್ಷ ಆಯಿತು, 2 ವರ್ಷ ಆಯಿತು, ಚುನಾವಣೆ ಬಂತು. ಆಗಲೂ ಯಾವ ಪತ್ರಕರ್ತನೂ ಸಹ ಡಿಮಾನಿಟೈಸೇಷನ್ ಫೇಲ್ ಆಗಿದ್ದರ ಬಗ್ಗೆ ಮಾತನಾಡಲೇ ಇಲ್ಲ. 100 ದಿವಸದಲ್ಲಿ ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ದಂತಹ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಲೇ ಇಲ್ಲ. ಯಾವ ಪಬ್ಲಿಕ್ ಟಿವಿಯ ರಂಗಣ್ಣನವರು 2024 ಲೋಕಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಅವರನ್ನ ಪಬ್ಲಿಕ್ ಟಿವಿನಲ್ಲಿ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿದಾಗ ಈ ಮಾತನ್ನು ಕೇಳಲೇ ಇಲ್ಲ. ಅಮಿತ್ ಶಾ ಅವರೇ, ಡಿಮಾನಿಟೈಸೇಷನ್ ಪಾಸ್ ಆಯ್ತಾ ಫೇಲ್ ಆಯ್ತಾ, ಇದರಿಂದ ಯಾರಿಗೆ ಲಾಭ ಆಯಿತು, 106 ಜನ ಜೀವ ಕಳ್ಕೊಂಡ್ರಲ್ಲ, 99% ಹಣ ವಾಪಸ್ ಬಂತಲ್ಲ, ಇವತ್ತಿಗೂ ಸಹ ನೋಟ್ ಬ್ಯಾನ್ ಆದರೂ ಸಹ ಕೋಟ್ಯಾಂತರ ರೂಪಾಯಿ ಹಣ ಯಾವ ರೀತಿ ಖರ್ಚಾಗ್ತಾ ಇದೆ ಅಂತ ಕೇಳಲೇ ಇಲ್ಲ. ಅವತ್ತು ಪಬ್ಲಿಕ್ ಟಿವಿಯ ರಂಗಣ್ಣ ಅಮಿತ್ ಶಾ ಅವರು ಸಿಕ್ಕಿದಾಗ ಕೇಳಬೇಕಾಗಿತ್ತು, ಕೇಳಲಿಲ್ಲ. ಅಜಿತ್ ಹನುಮಕ್ಕನವರು ಏಷ್ಯಾನೆಟ್ ಸುವರ್ಣ ವಾಹಿನಿಯವರು ನ್ಯೂಸ್ನವರು ಏನು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಬೇಕಾದ್ರೆ ಕೇಳಬೇಕಾಗಿತ್ತು, ಕೇಳಲಿಲ್ಲ. ಅವರು TV9 ರಂಗನಾಥ್ ಭಾರದ್ವಾಜ್ ಅವರು TV9 ಗ್ರೂಪ್ ಆಫ್ ಕಂಪನೀಸ್ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಬೇಕಾಗಿತ್ತು, ಕೇಳಲಿಲ್ಲ ಅವರು. ಇವತ್ತು ಪಬ್ಲಿಕ್ ಟಿವಿಯ ರಂಗಣ್ಣನವರು 2016ನೇ ಇಸ್ವಿನಲ್ಲಿ ಆಗಿದ್ದಂಥದ್ದನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ, ಈಗಲಾದರೂ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಖುಷಿ ಆಗುತ್ತೆ ರೀ, ಖುಷಿ ಆಗುತ್ತೆ. ಒಬ್ಬ ಪತ್ರಕರ್ತ, ಹಿರಿಯ ಪತ್ರಕರ್ತ, ಕನ್ನಡದಲ್ಲಿ ಹಿರಿಯ ಪತ್ರಕರ್ತ, ಎಲ್ಲರಿಗೂ ಮಾದರಿ ಆಗಬೇಕಾಗಿರುವಂತಹ ಪತ್ರಕರ್ತ ಇವತ್ತಿಗಾದರೂ ಪ್ರಶ್ನೆ ಕೇಳಿದ್ರಲ್ಲ ಅಂತ ಖುಷಿ ಆಗುತ್ತೆ, ಇವತ್ತಿಗೂ ಖುಷಿ ಆಗುತ್ತೆ. ನಾವು ಇವತ್ತು ದೇಶವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನಾವು. ನರೇಂದ್ರ ಮೋದಿಯವರು ತಪ್ಪೇ ಮಾಡಿಲ್ವಾ? ನರೇಂದ್ರ ಮೋದಿಯವರು ತಪ್ಪೇ ಮಾಡಿಲ್ವಾ? ಒಂದೇ ಒಂದು ತಪ್ಪು ಮಾಡಿಲ್ವಾ? ಸಂತೋಷ್ ಲಾಡ್ ಅವರು ಹೇಳ್ತಾ ಇರ್ತಾರಲ್ಲ, ನರೇಂದ್ರ ಮೋದಿಯವರು ಇಷ್ಟು ವರ್ಷದಲ್ಲಿ ತಪ್ಪೇ ಮಾಡಿಲ್ವಾ ಅಂತ ಕೇಳ್ತಾ ಇದ್ದಾರಲ್ಲ, ಸತ್ಯ ಅಲ್ವಾ? ಎಲ್ಲ ರಾಜಕಾರಣಿಗಳು ಒಂದೇ. ಕಾಂಗ್ರೆಸ್ ಪಕ್ಷದ ಸಂತೋಷ್ ಲಾಡ್ ಅವರು ಪತ್ರಕರ್ತರನ್ನು ಕೇಳ್ತಾರೆ, ನರೇಂದ್ರ ಮೋದಿಯವರು ತಪ್ಪೇ ಮಾಡಿಲ್ವಾ, BJP ಅವರು ತಪ್ಪೇ ಮಾಡಿಲ್ವಾ, ಯಾಕೆ ನೀವು ತೋರ್ಸೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಪತ್ರಕರ್ತರು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ರೆ ಈ ದೇಶ ಈ ಪರಿಸ್ಥಿತಿಗೆ ಬರ್ತಿರಲಿಲ್ಲ. 214 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ತಿರಲಿಲ್ಲ. ಪ್ರತಿಯೊಬ್ಬರ ತಲೆಯ ಮೇಲೆ 5,50,000 ರೂಪಾಯಿ ಇರ್ತಾ ಇರಲಿಲ್ಲ. 20% ಬಡ್ಡಿಗೆ ಕಟ್ಟಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅವನು ಯಾರೋ ಹೇಳ್ತಿದ್ದಾನಲ್ಲ, 250 ರೂಪಾಯಿ 300 ರೂಪಾಯಿ ಸಾಲ ಇದೆ, ನರೇಂದ್ರ ಮೋದಿ ಅವರು ಬಂದಮೇಲೆ ತೀರಿಸ್ತಾರೆ ಅಂತೇಳಿ ಕಾಮಿಡಿ ಮಾಡ್ತಾ ಇದ್ದಾನಲ್ಲ. ನಾಚಿಕೆ ಆಗುತ್ತೆ ನಮಗೆ. ಬಹಳ ವಿಚಾರವನ್ನು ನಾವು ವಿಶ್ಲೇಷಣೆ ಮಾಡೋಕ್ಕೆ ಹೋದರೆ ಈ ದೇಶದ ಪತ್ರಕರ್ತರುಗಳು ಇವತ್ತು ಜನರ ಜೊತೆ ವಿಶ್ವಾಸವನ್ನು ಗಳಿಸ್ಕೊಂಡೇ ಇಲ್ಲ. ಜನರ ಜೊತೆ ನಾವಿದ್ದೀವಿ ಅನ್ನೋ ವಿಶ್ವಾಸವನ್ನು ಗಳಿಸ್ಕೊಂಡೇ ಇಲ್ಲ. ಇವರು ಜನರ ಮುಂದೆ ನಗೆಪಾಟ್ಲಾಗ್ತಾ ಇದ್ದಾರೆ, ಗೋಧಿ ಮೀಡಿಯಾಗಳಂತ ಇದ್ದಾರೆ, ಬಫೂನುಗಳಾಗುತ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣನವರು ಈ ಪ್ರಶ್ನೆಯನ್ನು ಕೇಳಿದ್ರಂದರೆ ಎಲ್ಲರಿಗೂ ಮಾದರಿ ಆಗಬೇಕಲ್ಲ. ಭಾರತೀಯ ಜನತಾ ಪಕ್ಷವನ್ನು ಹೊಗಳ್ಕೊಂಡು ಅವರ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಹಾಕ್ಕೊಂಡು ಆ ಸ್ಯಾಟಲೈಟ್ ಚಾನೆಲ್ಗಳು ಓನರ್ಗಳು ಅವರೇ ಭಾರತೀಯ ಜನತಾ ಪಕ್ಷದ MP ಗಳಾಗಿರ್ಬೋದು, ಅವರ ಕಾರ್ಯಕರ್ತರು ಇರುವಂಥದ್ದು. ಯಾವ ರೀತಿ ಸತ್ಯ, ಯಾವ ರೀತಿ ಸತ್ಯವನ್ನು ಹೊರಗಡೆ ಹೇಳ್ತೀರಿ, ಯಾವ ರೀತಿ ನ್ಯಾಯ ಕೊಡ್ತೀರಿ ನೀವೆಲ್ಲನೂ?
ಈಗಲಾದರೂ ಬಾಯಿ ತೆಗೆದು ಮಾತಾಡಿ ಸ್ವಾಮಿ. ಕನ್ನಡದಲ್ಲಿ ವಿಸ್ತಾರ ಚಾನಲ್ ಅಂತ ಮಾಡಿದ್ರಲ್ಲ, ಹರಿಪ್ರಕಾಶ್ ಕೋಣೆ ಮನೆಯವರು, ವಿಜಯವಾಣಿಯ ಸಂಪಾದಕರಾಗಿದ್ದಂಥವರು, ಏಕಾಏಕಿ ವಿಸ್ತಾರ ಚಾನಲ್ ಮಾಡ್ತಾರೆ. ಒಂದೇ ವರ್ಷಕ್ಕೆ ಆ ಚಾನಲನ್ನು ಮುಚ್ಕೊಂಡು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಮಾಡಿಕೊಂಡ್ರು. 2028ರಲ್ಲಿ MLA ಟಿಕೆಟ್ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂತು. ಇದು ಪತ್ರಕರ್ತರ ಕತೆ. ನಿನ್ನೆ ದಿವಸ ಪ್ರತಾಪ್ ಸಿಂಹ ಹೇಳ್ತಾನೆ, ನಾನು ಪತ್ರಕರ್ತನಾಗಿದ್ದಂಥವನು, ನಾನು 2 ಸರಿ MP ಆಗಿದ್ದಂಥವನು, ಪವಿತ್ರವಾದಂತಹ ಪತ್ರಿಕೋದ್ಯಮದಲ್ಲಿ ಇದ್ದಂಥದ್ದು, ಅಂಕಣಕಾರರನಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೈಕೊಂಡು ಬಕೆಟ್ ಹಿಡ್ಕೊಂಡು ಇವತ್ತು ಅದೇ ಪಕ್ಷದೊಂದಿಗೆ ಯಡಿಯೂರಪ್ಪ ಮಹಾನ್ ಭ್ರಷ್ಟ ಅಂತ ಹೇಳ್ಕೊಳ್ತಾ ಇರುವಂಥವ್ರು ಅದೇ ಯಡಿಯೂರಪ್ಪನ ಜೊತೆ ವೇದಿಕೆ ಹಂಚ್ಕೊಳ್ತಾ ಇದ್ದಾರೆ. ಇವರು ಪತ್ರಿಕೋದ್ಯಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪತ್ರಿಕೋದ್ಯಮ ಅಂದರೆ ಪರಮ ಪವಿತ್ರವಾದಂತಹ ಹುದ್ದೆ. ಅಲ್ಲಿ ಕಾರ್ಯನಿರ್ವಹಿಸುವಂತಹ ಹುದ್ದೆ ಇದೆಯಲ್ಲ, ಅದೆಲ್ಲರಿಗೂ ಸಿಗದೇ ಇರುವಂಥದ್ದು. ಯಾರೋ ಒಂದಷ್ಟು ಜನಕ್ಕೆ ಸಿಗುತ್ತೆ. ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಕ್ಕಾಗದೆ ಇವತ್ತು ರಾಜಕೀಯ ಪಕ್ಷಗಳಿಗೆ ನಾವು ಏಜೆಂಟ್ಗಳಾಗಿ ವರ್ತಿಸ್ತಾ ಇದ್ದೀವಿ ಅಂತಂದರೆ, ಜನರ ನಡುವೆ ನಾವು ಬಫೂನುಗಳಾಗಿ ಆಗ್ತಾ ಇದ್ದೀವಿ ಅಂತಂದರೆ, ನಮಗೆ ನಾವೇ ಆತ್ಮವಿಮರ್ಶನೆ ಮಾಡಿಕೊಳ್ಬೇಕಲ್ಲ. ನಮಗೆ ನಾವೇ ಎಲ್ಲಿಯವರೆಗೂ ಈ ದೇಶ ವಿದೇಶಿಗರ ಕೈಗೆ ಕೊಡುವವರೆಗೂ ನಾವು ಆಮೇಲೆ ಯೋಚನೆ ಮಾಡೋದೈತಲ್ಲ, ಆತ್ಮಾವಲೋಕನ ಮಾಡೋದೈತಲ್ಲ. ವಿಚಾರ ಮಾಡಿ, ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಸಾಂಬಾರು ಪದಾರ್ಥಗಳನ್ನು ವ್ಯಾಪಾರ ಮಾಡಲಿಕ್ಕೆ. ಅದೇ ಬ್ರಿಟಿಷ್ನವರು ಭಾರತ ದೇಶದಲ್ಲಿರುವಂತಹ ಉಳುಕುಗಳನ್ನು ತಿಳ್ಕೊಂಡು 100 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳಿದ್ರು, ಗುಲಾಮರನ್ನಾಗಿ ಮಾಡಿದ್ರು. ಸ್ವತಂತ್ರಕ್ಕೋಸ್ಕರವಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ತೊಡಗಿಸ್ಕೊಂಡ್ರು, ಜೀವವನ್ನು ಬಲಿದಾನ ಮಾಡಿದ್ರು. ನಾವೇನು ಮಾಡ್ತಾ ಇದ್ದೀವಿ? ಅಂತಹ ಸ್ವತಂತ್ರವನ್ನು ಗಳಿಸ್ಕೊಂಡು ಇವತ್ತು ದೇಶವನ್ನು ಸಾಲಗಾರರ ದೇಶವನ್ನಾಗಿ ಮಾಡ್ತಾ ಇದ್ದೀವಿ. ಮುಂದೊಂದು ದಿವಸ ಟ್ರಂಪ್ ಹೇಳ್ತಾನೆ, ಭಾರತದ ಸಾಲವನ್ನು ನಾವು ತೀರಿಸ್ತೀವಿ, ಭಾರತವನ್ನು ನಮಗೆ ಬರ್ಕೊಡಿ ಅಂತ ಹೇಳ್ತಾನೆ. ಬರ್ಕೊಡ್ಲೇಬೇಕಾಗುತ್ತಲ್ಲ. 214 ಲಕ್ಷ ಕೋಟಿ ಸಾಲ ಇದೆ. ಆ ಸಾಲವನ್ನು ನಾನು ತೀರಿಸ್ತೀನಿ, ನನಗೆ ಭಾರತವನ್ನು ಬರ್ಕೊಡಿ ಅಂತಂದರೆ ಏನು ಮಾಡ್ತೀರಿ? ಬಾಯ್ ಬಡ್ಕೊಳ್ತೀರಾ? 11 ವರ್ಷಗಳ ಕಾಲ ಕಪ್ಪು ಹಣ ತರ್ತೀವಿ ಅಂತೇಳಿ 11 ವರ್ಷ ಆಯ್ತಲ್ಲ, ಕಪ್ಪು ಹಣ ಬಂತೇನ್ರಿ? ಬಂತಾ? ಒಬ್ಬೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ಹಾಕುವಷ್ಟು ಕಪ್ಪು ಹಣ ಏನಾಯ್ತು? 214 ಲಕ್ಷ ಕೋಟಿ ಸಾಲ ಯಾಕೆ ಮಾಡಿದ್ರು? ಇವರು ಪ್ರತಿ ವರ್ಷವೂ ಸಹ ಸಾಲದ ಹೊರೆಯನ್ನು ಏರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಈ ವರ್ಷ 17 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರಂತೆ. ಬಡ್ಜೆಟಲ್ಲಿ ಕೊಟ್ಟಿರುವಂಥದ್ದು 20% ಬಡ್ಡಿ ಕಟ್ತಾ ಇದ್ದಾರಂತೆ. ಭಾರತವನ್ನು ಹಡ ಇಡ್ತಾ ಇದ್ದಾರೆ, ಭಾರತವನ್ನು ಸಾಲಗಾರರನ್ನಾಗಿ ಮಾಡ್ತಾರೆ. ಹುಟ್ಟುವ ಮಗುವಿನ ತಲೆ ಮೇಲೆ 5,50,000 ರೂಪಾಯಿ ಸಾಲದ ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಆದರೂ ನಮಗೆ ಗೊತ್ತೇ ಇಲ್ಲ. ಪ್ರಶ್ನೆ ಮಾಡಬೇಕಾದಂಥ, ಜನರಿಗೆ ತಿಳಿಸಬೇಕಾದಂಥ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ರಾಜಕೀಯ ಪಕ್ಷಗಳನ್ನು ಓಲೈಕೆ ಮಾಡ್ಕೊಳ್ತಾ ಇದೆ. ರಾಜಕಾರಣಿಗಳು ಇವತ್ತು ಮಹಾರಾಜರಾಗಿ ಮೆರೀತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನೀವೇ, ಸ್ಯಾಟಲೈಟ್ ಚಾನೆಲ್ಗಳೇ. ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ, ನಾವು ಸತ್ಯವನ್ನು ಹೇಳ್ತೇವೆ, ನಾವು ಸತ್ಯ, ನಿಖರ, ಉತ್ತಮ ಸಮಾಜಕ್ಕಾಗಿ ಅಂತ ಹೇಳ್ಕೊಳ್ಳುವಂಥವರು ಯಾವತ್ತಾದರೂ ಜನರ ಪರವಾಗಿ ಧ್ವನಿ ಎತ್ತಿದ್ದನ್ನು ನೋಡಿದ್ದೀರಾ? TRP ಅಂತೆ, ಅವನ್ಯಾರೋ ಕಾಂಗ್ರೆಸ್ನವನು, ಅವನ್ಯಾರೋ ಲೆಟ್ರ್ ಬರೆದ್ರಂತೆ, ಮತ್ತೇನೋ ಮಾಡಿದ್ನಂತೆ, ಇದನ್ನೇ ಬ್ರೇಕಿಂಗ್ ನ್ಯೂಸ್. ಇದು ಬದಲಾವಣೆ ಆಗಬೇಕು. ನಿಜಕ್ಕೂ ಪಬ್ಲಿಕ್ ಟಿವಿಯ ರಂಗಣ್ಣವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ, ಅಭಿನಂದನೆಗಳು ಹೇಳ್ತೀವಿ, ಧನ್ಯವಾದಗಳನ್ನ ಹೇಳ್ತೀವಿ. ಪವಿತ್ರವಾದಂತಹ ಪತ್ರಿಕೋದ್ಯಮದ ನಿಜವಾದಂತಹ ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತರು ಇದೇ ರೀತಿ ಪ್ರಶ್ನೆ ಮಾಡಿ, ಇನ್ನು ಮುಂದಾದರೂ ಪ್ರಶ್ನೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.